ನೀವೇನಾದ್ರೂ ಬಯೋಮೆಟ್ರಿಕ್ KYC ಮಾಡಿಸಿಲ್ಲ ಅಂತ ಹೇಳಿದ್ರೆ ತಕ್ಷಣ ಈಗಲೇ ಮಾಡಿಸಿ. ಅದರ ಲಾಸ್ಟ್ ಡೇಟ್ ಏನು, ಮಾಡಿಸಿಲ್ಲ ಅಂದರೆ ಏನೆಲ್ಲ ಆಗುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕೂ ಮುನ್ನ ನಾನು ಚಂದನ. ಈಗ LPG ಸಿಲಿಂಡರ್ಗಳ ಆಧಾರ್ ದೃಢೀಕರಣ ಮಾಡಿಸ್ಕೋಬೇಕು, ನೀವು KYC ಮಾಡಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಸಿಲಿಂಡರ್ ಬರೋದು ಕಂಪ್ಲೀಟ್ ಆಗಿ ಬಂದಾಗತ್ತೆ. ಸಿಲಿಂಡರ್ನ ನೀವು ತೊಗೊಳೋದಕ್ಕಾಗೋದಿಲ್ಲ, ಈ ಕಡೆ ಅಡುಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಊಟ ಕೂಡ ಮಾಡೋದಕ್ಕಾಗಲ್ಲ, ನೆನಪಿರಲಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯಾಕೆ BAA KYCನ ಮಾಡಿಸ್ಬೇಕು, BAA KYC ಮಾಡಿಸಿಲ್ಲ ಅಂದರೆ ಏನೆಲ್ಲ ಪರಿಣಾಮಗಳಾಗತ್ತೆ ಅನ್ನೋದರ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದರೆ, ಈ ಹಿಂದೆ ಅಂದರೆ ಕಳೆದ 1 ವರ್ಷದಿಂದ ಕೂಡ ಬಯೋಮೆಟ್ರಿಕ್ KYC ಮಾಡಿಸ್ಬೇಕು LPG ಸಿಲಿಂಡರ್ಗಳಿಗೆ ಅಂತ ಹೇಳಿ ಆದೇಶವನ್ನು ನಾಗರಿಕ ಸರಬರಾಜು ಹೊರಡಿಸಿತ್ತು. ಆದರೆ 1 ವರ್ಷದಿಂದ ಕೂಡ ಇದು ಪೂರ್ಣ ಆಗದೇ ಇರುವಂತಹ ಕಾರಣ ಈ ತಿಂಗಳು 30ನೇ ತಾರೀಕು ಒಳಗಡೆ, ಅಂದರೆ ಜೂನ್ 30ನೇ ತಾರೀಕು ಒಳಗಡೆ KYCಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿ ಆದೇಶ ಹೊರಡಿಸಿದೆ. ಅಂದರೆ ಈ ತಿಂಗಳು ಲಾಸ್ಟ್, ಅದಾದಮೇಲೆ ಅವರು KYCಯನ್ನು ಮಾಡೋದಿಲ್ಲ. ಆ್ಯಂಡ್ KYC ನಾವು ಎಲ್ಲೆಲ್ಲಿ ಮಾಡಿಸ್ಬೋದು ಅನ್ನೋ ವಿಚಾರವನ್ನು ನಾವು ಮಾತಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಈಗ BAA KYC ಅಂತ ಹೇಳ್ತಾರೆ, ಬಯೋಮೆಟ್ರಿಕ್ ಆಧಾರ್ ಓರಿಯೆಂಟೆಡ್. ನಾವು ಈ ಹಿಂದೆ ಗ್ಯಾಸ್ನ ಬುಕ್ ಮಾಡ್ತಾ ಇದ್ದೀವಿ ಅಂತಂದಾಗ ಬರೀ ನಾವು ಸಿಲಿಂಡರ್ನ ಬುಕ್ ಮಾಡಬೇಕಂದ್ರೆ ಒಂದು ಮೆಸೇಜನ್ನು ಹಾಕ್ತಾ ಇದ್ವಿ ಗ್ಯಾಸ್ ಏಜೆನ್ಸಿಗಳಿಗೆ, ಬುಕ್ ಅಂತ ಹೇಳಿ. ಬುಕ್ ಅಂತ ಹಾಕಿದಾಗ ನಮಗೊಂದು OTP ಬರ್ತಾಯಿತ್ತು, ಬುಕ್ ಆಗಿದೆ ಅಂತ ಹೇಳಿ ಒಂದು ಮೆಸೇಜ್ ಬರ್ತಿತ್ತು. ಅದಾದಮೇಲೆ ಗ್ಯಾಸ್ ಏಜೆನ್ಸಿಯವರು ಸಿಲಿಂಡರ್ನ ತೊಗೊಂಬಂದು ನಮ್ಮ ಮನೆ ಬಾಗಿಲಿಗೆ ಕೊಡ್ತಾಯಿದ್ರು. ಆದರೆ ಈ ಸಲ ಆಧಾರ್ ದೃಢೀಕರಣ ಮಾಡಿಸ್ಕೊಂಡ್ಲೇಬೇಕು. 3 ವಿಧಾನಗಳಲ್ಲಿ ಈ ಆಧಾರ್ ದೃಢೀಕರಣ ಆಗತ್ತೆ. ಯಾವ್ಯಾವ ರೀತಿ ಅಂತಂದರೆ, ಒಂದು SMS ಆಗಿರ್ಬೋದು, ಇನ್ನೊಂದು ಮತ್ತೆ ಐರೀಸ್ ಆಗಿರ್ಬೋದು, ಇನ್ನೊಂದು ಫಿಂಗರ್ ಪ್ರಿಂಟ್. ಈ 3ಅನ್ನ ಮಾಡೋದ್ರ ಮೂಲಕ ದೃಢೀಕರಣ ಆಗತ್ತೆ, ಅಂದರೆ ಬಯೋಮೆಟ್ರಿಕ್ಲಿ KYC ಆಗತ್ತೆ ನಿಮ್ಮದು. ಇದನ್ನ ಕೆಲವೊಂದು ಗ್ಯಾಸ್ ಏಜೆನ್ಸಿಗಳು ಅವರ ಮೊಬೈಲ್ನಲ್ಲಿ ಅವರವರ ಅಪ್ಲಿಕೇಶನ್ಗಳ ಮೂಲಕ ಕೂಡ ನೀವು KYCನ ಮಾಡ್ಕೋಬೋದು. ಅಂದರೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ HB ಗ್ಯಾಸ್, ಇಂಡಿಯನ್ ಗ್ಯಾಸ್, ಈ ಥರ ಏನೆಲ್ಲ ಇರುತ್ತೆ, ಅಥವಾ ಕಮರ್ಷಿಯಲ್ ಗ್ಯಾಸಸ್ ಎಲ್ಲ ಏನಿರುತ್ತೆ, ಅವರ ಒಂದು ಅಪ್ಲಿಕೇಶನ್ನಲ್ಲೇ ಹೋಗಿ ನೀವು ನಿಮ್ಮ ಫಿಂಗರ್ ಪ್ರಿಂಟ್ ಕೊಡೋದ್ರ ಮೂಲಕ, ಹಾಗೆ ನಿಮ್ಮ ಫೇಸ್ ರೆಕಗ್ನೈಸೇಷನ್ ಮಾಡಿಸ್ಕೊಳ್ಳೋದ್ರ ಮೂಲಕ, ಅಂದರೆ ಐರೀಸ್ ಮಾಡಿಸ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಫೋನ್ನಲ್ಲೇ ಮಾಡ್ಕೋಬೋದು. ಅದಕ್ಕೆ ಆದಂಥ ಕೆಲವೊಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಎಲ್ಲನೂ ಮುಂದೆನೇ ತಿಳ್ಕೊಂಡು ಒಂದ್ಸಲ ನಿಮ್ಮ ಗ್ಯಾಸ್ ಏಜೆನ್ಸಿಯವ್ರ ಹತ್ರ ಮಾತಾಡಿ ಮುಂದಕ್ಕೆ ಹೋಗೋದು ಒಳ್ಳೆಯದು. ಆ್ಯಂಡ್ ಇನ್ನೊಂದು ರೀತಿಯಾದಂತಹದ್ದು ನಾವು ನೋಡೋದಾದರೆ, ಕೆಲವೊಂದು ಗ್ಯಾಸ್ ಏಜೆನ್ಸಿ ಕಂಪನಿಗಳೇನಿದೆ, ಅವರು ನಮ್ಮ ಗ್ಯಾಸನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ಎಲ್ಲ ಬಯೋಮೆಟ್ರಿಕ್ಗಳನ್ನು ಮಾಡಿಸ್ಕೊಂಡು ನಿಮ್ಗೆ ಆಮೇಲೆ ಗ್ಯಾಸನ್ನು ಕೊಡ್ತಾರೆ. ಈ ರೀತಿಯಾದಂತಹ ಪ್ರೋಸೆಸ್ ಕೂಡ ಇದೆ. ಇನ್ನೂ ಕೆಲವೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ, ಈಗ ಬಯೋಮೆಟ್ರಿಕ್ ಮಾಡಿಸ್ಕೊಳ್ತಾ ಇದ್ದೀರಾ ಅಂದಾಗ ನಿಮ್ಮ ಫೋನಿಗೆ SMS ಬರುತ್ತೆ. ಇದ್ರ ಮೂಲಕ ಕೂಡ ನೀವು ಬಯೋಮೆಟ್ರಿಕ್ KYCನ ಮಾಡಿಸ್ಕೋಬೋದು. ಇನ್ನು ಪ್ರಧಾನ ಮಂತ್ರಿ ಉಜ್ವಲ ಯೋಜನಾದಲ್ಲಿ ಯಾರೆಲ್ಲ ಸಿಲಿಂಡರ್ಗಳನ್ನು ಪರ್ಚೇಸ್ ಮಾಡಿದ್ದೀರಾ, ನೀವು ಪ್ರತಿ ವರ್ಷ KYCನ ಮಾಡಿಸ್ಬೇಕಾಗತ್ತೆ. ಒಂದ್ಸಲ ಮಾಡಿಸಿ ಬಿಟ್ಬಿಡೋದಲ್ಲ, ಪ್ರತಿ ವರ್ಷ ಕೂಡ ನೀವು KYCನ ಮಾಡಿಸ್ಬೇಕು. ಇನ್ನು ನಾಗರಿಕ ಸರಬರಾಜು ಏನು ಹೇಳ್ತಾ ಇದೆ ಅಂದರೆ, ನೀವು KYC ಮಾಡಿಸಿದೀವಿ ಅಂತ ಹೇಳಿ ನೀವು ಸುಮ್ಮನೆ ಕೂತ್ಕೊಬಿಡೋದಲ್ಲ. KYC ಮಾಡಿಸಿದ್ಮೇಲೆ ನೀವು ಕರೆಕ್ಟಾಗಿ ಸಿಲಿಂಡರ್ಗಳನ್ನು ಬುಕ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಮಾಡ್ಕೊಂಡಿಲ್ಲ ಅನ್ನೋ ಒಂದು ಸಂದರ್ಭ ಬಂದಾಗ ನಿಮ್ಮ KYC ಬಯೋಮೆಟ್ರಿಕ್ ಏನಿದೆ ಇದು ಸ್ಟಾಪ್ ಆಗುವಂತಹ ಎಲ್ಲ ರೀತಿ ಚಾನ್ಸಸ್ ಕೂಡ ಇದೆ. ನೀವು KYC ಮಾಡಿಸ್ಕೊಂಡ್ಮೇಲೆ ನೀವು ಗ್ಯಾಸ್ ಸಿಲಿಂಡರ್ಗಳನ್ನು ಮಿಸ್ ಮಾಡದೆ ಬುಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಬಯೋಮೆಟ್ರಿಕ್ KYC ಬಂದಿದೆ ಅನ್ನೋ ವಿಷಯನ ನಾನು ಹೇಳಬೇಕು ಅನ್ನೋದಾದರೆ, ಈ ಹಿಂದೆ LPG ಸಿಲಿಂಡರ್ಗಳ ದುರುಪಯೋಗ ಆಗ್ತಾ ಇರುವಂತಹ ವಿಷಯಗಳನ್ನು ನಾವು ಈ ಹಿಂದೆ ಕೇಳಿದ್ವಿ. ಅಂದರೆ LPG ಸಿಲಿಂಡರ್ಗಳನ್ನು ಏನು ಮಾಡ್ತಿದ್ರು, ದುಡ್ಡಿಗಾಗಿ ಬೇರೆಯವರಿಗೆ ಮಾರಾಟವನ್ನು ಮಾಡ್ತಾ ಇದ್ರು. ಸೊ ಇದನ್ನೆಲ್ಲ ತಡೆಗಟ್ಟಬೇಕು. ಸ್ವಲ್ಪ ಏನೆಲ್ಲ ದುರ್ಬಳಕೆ ಆಗ್ತಾ ಇದೆ ಈ LPG ಸಿಲಿಂಡರ್ ವಿಷಯ ಸಲುವಾಗಿ, ಇದನ್ನೆಲ್ಲ ತಡೆಗಟ್ಟಬೇಕು ಅನ್ನೋ ಒಂದು ಕಾರಣದಿಂದ ಬಯೋಮೆಟ್ರಿಕ್ ಯೋಜನೆಯನ್ನು ಈಗಾಗಲೇ ತಂದಿದ್ದಾರೆ ನಾಗರಿಕ ಸರಬರಾಜು. ಸೊ ಇದನ್ನು ಯಾರೂ ಕೂಡ ಮಿಸ್ ಮಾಡಿಕೊಳ್ಳದೆ ಈ ತಿಂಗಳ ಒಳಗಡೆ ಬಯೋಮೆಟ್ರಿಕ್ KYCಯನ್ನು ಮಾಡಿಸ್ಕೊಳ್ಳಿ, ಅದು ಕಡ್ಡಾಯ ಅಂತ ಹೇಳ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.